ಪೊಲೀಸರ ವಶದಲ್ಲಿರುವಂತಹ ಬಿಜೆಪಿಯ ಶಾಸಕ ಮುನಿರತ್ನಗೆ ಮತ್ತೊಂದು ಬಿಗ್ ಶಾಕ್ ಈಗ ಎದುರಾಗಬಿಟ್ಟಿದೆ. ಈಗಾಗಲೇ ಜೀವ ಬೆದರಿಕೆ ಮತ್ತು ಜಾತಿ ನಿಂದನೆಯ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. ಆದ್ರೆ ಈಗ ಮುನಿರತ್ನರ ಮತ್ತೆರಡು ಆಡಿಯೋ ರಿಲೀಸ್ಗೆ ಡೇಟ್ ಫಿಕ್ಸ್ ಆಗಿಬಿಟ್ಟಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಕಾಕಿ ವಶದಲ್ಲಿರೋ ಮುನಿರತ್ನಗೆ ಡಬಲ್ ಶಾಕ್ ಎದುರಾಗಿದೆ. ಜಾತಿ ನಿಂದನೆ, ಜೀವ ಬೆದರಿಕೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಇನ್ನು ಪೊಲೀಸರ ವಶದಲ್ಲಿರೋ ಬಿಜೆಪಿ ಶಾಸಕ ಮುನಿರತ್ನಗೆ ಮತ್ತೆ ಮತ್ತೊಂದು ಶಾಕ್ ಕಾದಿದೆ. ಮುನಿರತ್ನಗೆ ಸಂಬಂಧಿಸಿದ ಇನ್ನೆರಡು ಆಡಿಯೋ ಇದೆಯಂತೆ. ಮುನಿರತ್ನರ ಮತ್ತೆರಡು ಆಡಿಯೋವನ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಡಿಯೋ ರಿಲೀಸ್ಗೆ ಈಗ ಮುಹೂರ್ತ ಫಿಕ್ಸ್ ಮಾಡಿದ ಗುತ್ತಿಗೆದಾರ. ನಾಳೆ ಇನ್ನೂ 2 ಆಡಿಯೋ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಗುತ್ತಿಗೆದಾರ ಚೆಲುವರಾಜು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಗುತ್ತಿಗೆದಾರ ಚೆಲುವರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮುನಿರತ್ನ ಈಗಾಗಲೇ ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆಯ ಪ್ರಕರಣದಲ್ಲಿ ಬಂಧನ ಆಗಿದ್ದಾರೆ. ಪೊಲೀಸರ ವಶದಲ್ಲಿರುವಂತಹ ಬಿಜೆಪಿ ಶಾಸಕನಿಗೆ ಮತ್ತೊಂದು ದೊಡ್ಡ ಸಂಕಷ್ಟ ಎದುರಾಗಿಬಿಟ್ಟಿದೆ. ಮುನಿರತ್ನಗೆ ಸಂಬಂಧಿಸಿದಂತಹ ಇನ್ನೆರಡು ಆಡಿಯೋ ಇದೆಯಂತೆ. ಮುನಿರತ್ನರ ಮತ್ತೆರಡು ಆಡಿಯೋವನ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಗುತ್ತಿಗೆದಾರ. ಆಡಿಯೋ ರಿಲೀಸ್ಗೆ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ದಾರೆ. ಈಗಾಗಲೇ ರಿಲೀಸ್ ಆಗಿರುವಂತಹ ಆಡಿಯೋ ಬಿಜೆಪಿ ಶಾಸಕನದ್ದು ಎನ್ನಲಾಗ್ತಿದೆ. ಆರೋಪದ ಮೇಲೆಗೆ ಈಗ ಬಂಧನವಾಗಿದ್ದಾರೆ. ಮತ್ತೆರಡು ಆಡಿಯೋಗಳಿದೆ ಎನ್ನುವಂತಹ ಬಾಂಬ್ ಅನ್ನ ಸಿಡಿಸಿಬಿಟ್ಟಿದ್ದಾರೆ ಗುತ್ತಿಗೆದಾರ. ದೂರುದಾರ ಆಗಿರುವಂತಹ ಗುತ್ತಿಗೆದಾರ ಚೆಲುವರಾಜು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಇನ್ನೆರಡು ಆಡಿಯೋ ರಿಲೀಸ್ಗೆ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ದಾರೆ. ನಾಳೆನೆ ಇನ್ನೆರಡು ಆಡಿಯೋವನ್ನ ರಿಲೀಸ್ ಮಾಡ್ತೀನಿ ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆ ಇನ್ನೆರಡು ಆಡಿಯೋವನ್ನ ರಿಲೀಸ್ ಮಾಡ್ತೀನಿ ಅಂತ ದೂರುದಾರ ಗುತ್ತಿಗೆದಾರ ಆಗಿರುವಂತಹ ಚೆಲುವರಾಜು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಒಂದು ಕಡೆಯಲ್ಲಿ ಒಕ್ಕಲಿಗ ಸಮುದಾಯ, ದಲಿತ ಸಮುದಾಯ ತಮ್ಮ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ ಆಡಿಯೋದಲ್ಲಿ ಬಂದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಈಗ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚೆಲುವರಾಜು. ಇನ್ನೆರಡು ಆಡಿಯೋವನ್ನ ನಾಳೆ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆ ಆಡಿಯೋದಲ್ಲಿ ಯಾವ್ಯಾವ ವಿಚಾರಗಳಿರ್ಬೋದು? ಮತ್ತೆ ಜಾತಿ ನಿಂದನೆ ಅಥವಾ ಜೀವ ಬೆದರಿಕೆ ಇರುತ್ತಾ, ಅಥವಾ ಇನ್ಯಾವುದೋ ಒಂದು ಸ್ಫೋಟಕ ಸುದ್ದಿಯನ್ನ ಹೊತ್ತು ಬರುತ್ತಾ? ಕಾದು ನೋಡಬೇಕು.